ಎಸಿದು ನಟಿ ರನ್ಯಾ ರಾವ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ವಿಶೇಷ ಪ್ರತಿನಿಧಿ ಶರತ್ ಈಗ ಫೋನ್ ಸಂಪರ್ಕದಲ್ಲಿ. ಶರತ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಶರತ್, ಇದು ಈ ಸ್ಮಗ್ಲಿಂಗ್ ಪ್ರಕರಣ ಒಂದು ನಟಿ ಮಾತ್ರ ಮಾಡೋದಕ್ಕೆ ಸಾಧ್ಯ ಇಲ್ಲದಂತಹ ಪ್ರಕರಣ. ಇದನ್ನ ಕೆದಕ್ತಾ ಹೋದಂತ ಅಧಿಕಾರಿಗಳಿಗೆ ಬೆಚ್ಚಿ ಬೀಳಿಸುವಂತಹ ವರದಿಗಳು ಸಿಗ್ತಾ ಇದೆಯಂತೆ. ಒಟ್ಟಾರೆ ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ ಶರತ್? ಒಂದು ಪ್ರಕರಣ ನಿಜಕ್ಕೂ ಕೂಡ ಒಂದು ಪ್ರೈಸ್ ಕ್ಯಾಚ್ ಅಂತ ಕಸ್ಟಮ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ 15 kg ಸುಮಾರು 14.800 ಗ್ರಾಮ್ ಗೋಲ್ಡ್ ಬಿಸ್ಕೆಟ್ ಸಿಕ್ಕಿದೆ. ಇದು ಸಾಮಾನ್ಯವಾಗಿ 100 ಗ್ರಾಮ್ 200 ಗ್ರಾಮ್ ಇದ್ದಾಗಲೇ ಕೂಡ ದೊಡ್ಡ ಪ್ರಕರಣವಾಗಿ ಕನ್ಸಿಡರ್ ಮಾಡಲಾಗ್ತದೆ. ಜೊತೆಗೆ ಕೇವಲ 50 ಗ್ರಾಮ್ 100 ಗ್ರಾಮ್ ಚಿನ್ನ ಅಥವಾ ಬೇರೆ ಯಾವ್ದಾದ್ರು ಒಂದು ಮಾದಕ ದ್ರವ್ಯ ಸಿಕ್ಕಲ್ಲಿ ಅದು ತಕ್ಷಣ ಪತ್ರಿಕಾ ಪ್ರಕಟಣೆಯನ್ನ ಅಧಿಕಾರಿಗಳು ಹೊರಡಿಸ್ತಾರೆ. ಆದ್ರೆ ಇದುವರೆಗೂ ಕೂಡ ಕಸ್ಟಮ್ಸ್ ಅಧಿಕಾರಿಗಳಿಂದ ಅಥವಾ ಡೈರೆಕ್ಟರ್ ಆಫ್ ಏನು ರೆವಿನ್ಯೂ ಇಂಟೆಲಿಜೆನ್ಸ್ ಇದೆ ಅವರ ಒಂದು ತಂಡದಿಂದ ಇದುವರೆಗೂ ಕೂಡ ಯಾವುದೇ ಒಂದು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಲಾಗಿಲ್ಲ. ಯಾಕೆ ಅಂತಂದ್ರೆ ಈ ಒಂದು ಪ್ರಕರಣ ಗಂಭೀರ ಸ್ವರೂಪದ್ದಾಗಿದೆ. ಇದಕ್ಕೆ ಇನ್ನೂ ಹೆಚ್ಚಿನ ತನಿಖೆಯ ಅಗತ್ಯವಿದೆ ಮತ್ತು ಇದರ ಆಳ ಮತ್ತು ಅಗಲ ಉದ್ದದ ನಿರೀಕ್ಷೆಗಿಂತ ಹೆಚ್ಚಿನದಾಗಿದ್ದು ಎಲ್ಲವನ್ನೂ ಕೂಡ ಒಂದು ಹೆಚ್ಚಿನ ತನಿಖೆಯನ್ನ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಸಿಕ್ಕಿದ ನಂತರದಲ್ಲಿ ಏನು ಪತ್ರಿಕೆಗಳ ಮುಂದೆ ಮಾಧ್ಯಮದ ಮುಂದೆ ಒಂದು ಪ್ರಕಟಣೆಯನ್ನು ಹೊರಡಿಸಬೇಕು ಅಂತ ಹಿರಿಯ ಅಧಿಕಾರಿಗಳು ಏನು ಈಗಾಗಲೇ ನಿರ್ಧರಿಸಿದ್ದಾರೆ. ಈ ಬಗ್ಗೆ ಫ್ರೀಡಂ ಟಿವಿ ಏನು ಕಸ್ಟಮ್ಸ್ ಅಧಿಕಾರಿಗಳ ಉನ್ನತ ಮೂಲಗಳನ್ನ ಪ್ರಶ್ನಿಸಿದಾಗ ಕೂಡ ಇದೇ ರೀತಿಯಾದಂತಹ ಒಂದು ಉತ್ತರವನ್ನ ನೀಡಲಾಯಿತು. ಏನಂದ್ರೆ ಈ ಒಂದು ಪ್ರಕರಣ ತುಂಬಾ ಗಂಭೀರವಾಗಿದೆ. ಜೊತೆಗೆ ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಏನು ರಾಮಚಂದ್ರ ರಾವ್ ಅವರಿದ್ದಾರೆ ಡಿಜಿಪಿ, ಈಗ ಕರ್ನಾಟಕ ಏನು ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತದಲ್ಲಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿದ್ದಾರೆ. ಹಿರಿಯ ಉನ್ನತ ಹುದ್ದೆಯಲ್ಲಿದ್ದಾರೆ. ಅವರು ಕೂಡ ತಮ್ಮ ಮಗಳನ್ನ ಅಂದ್ರೆ ಸ್ಟೆಪ್ ಡಾಟರ್ ಏನಾಗಿದ್ದಾರೆ ರಮ್ಯಾ ರಾವ್ ಅವರನ್ನ ಕರೆತರೋದಕ್ಕೆ ಎಸ್ಕಾರ್ಟ್ ಮಾಡೋದಕ್ಕೆ ಕೆಲ ಪೊಲೀಸ್ ಅಧಿಕಾರಿಗಳನ್ನ ಅಂದ್ರೆ ಆನ್ ಡ್ಯೂಟಿ ಪೊಲೀಸ್ ಅಧಿಕಾರಿಗಳನ್ನ ಕೂಡ ಏರ್ಪೋರ್ಟ್ಗೆ ಕಳಿಸಿಕೊಟ್ಟಿದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಹಾಗಾದರೆ ಏನು ಫ್ರೀಡಂ ಟಿವಿಯ ಜೊತೆ ಸಂಪರ್ಕಕ್ಕೆ ಬಂದಾಗ ರಾಮಚಂದ್ರ ರಾವ್ ಅವರು ಮಗಳು ಏನೇ ತಪ್ಪು ಮಾಡಿದ್ರು ನನಗೂ ಕೂಡ ಶಾಕ್ ಆಗ್ತಿದೆ, ನನಗೂ ಕೂಡ ಮಾಧ್ಯಮಗಳ ಮೂಲಕವೇ ಈ ಒಂದು ಮಾಹಿತಿ ಸಿಕ್ಕಿದೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಅವ್ರು ನಿಜವಾಗ್ಲೂ ತಪ್ಪು ಮಾಡಿದ್ರೆ ಕಾನೂನು ರೀತಿಯಾದಂತಹ ಕ್ರಮವನ್ನ ಅವರು ಎದುರಿಸ್ಲಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಹಾಗಿದ್ದಲ್ಲಿ ಏರ್ಪೋರ್ಟ್ ನಿಂದ ಕರೆ ತರೋದಕ್ಕೆ ಆನ್ ಡ್ಯೂಟಿ ಪೊಲೀಸ್ ಅಧಿಕಾರಿಗಳನ್ನ ಯಾವ ಕಾರಣಕ್ಕಾಗಿ ಕಳಿಸಿಕೊಡಲಾಯಿತು? ಒಂದು, ಇದು ಖಾಸಗಿ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಮಗಳಾಗ್ಲಿ ಮಗನಾಗ್ಲಿ ಹೆಂಡತಿ ಆಗಲಿ ಯಾರೇ ಇದ್ರೂ ಕೂಡ ಪೊಲೀಸ್ ಅಧಿಕಾರಿಗಳು ಅವರ ಒಂದು ಆರ್ಡರ್ಲಿಗಳನ್ನಾಗ್ಲಿ ಅಥವಾ ಪೊಲೀಸ್ ಅಧಿಕಾರಿಗಳನ್ನ ಏರ್ಪೋರ್ಟ್ಗಾಗ್ಲಿ ಅಥವಾ ಎಲ್ಲಿಗೆ ಒಂದು ಖಾಸಗಿ ಒಂದು ಪ್ರವೇಶಕ್ಕೆ ಕಳಿಸುವಂತಿಲ್ಲ. ಆದ್ರೆ ಎಸ್ಕಾರ್ಟ್ ಮಾಡೋದಕ್ಕೆ ಯಾಕೆ ಕಳಿಸಿದ್ರು? ಹಾಗಾದ್ರೆ ಪೊಲೀಸ್ ಅಧಿಕಾರಿಗಳು ಹೋದ ಕಾರಣಕ್ಕೋಸ್ಕರವಾಗಿ ಕಸ್ಟಮ್ಸ್ ಏನು ಒಂದು ಅಧಿಕಾರಿಗಳು ಅವ್ರನ್ನ ಚೆಕ್ ಮಾಡದೇ ಇರಲಿ ಅಥವಾ ಅನುಮಾನ ಬರದೇ ಇರಲಿ, ಹಿರಿಯ ಅಧಿಕಾರಿಯ ಮಗಳು ಅನ್ನುವಂತಹ ಒಂದು ಪ್ರಭಾವ ಉಂಟಾಗ್ಲಿ ಅನ್ನೋ ಕಾರಣಕ್ಕೆ ಕಳಿಸಿದ್ರ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಎಲ್ಲ ಒಂದು ಏನು ಬೆಳವಣಿಗೆಗಳನ್ನ ಗಮನಿಸಿ ನೋಡಿದಾಗ ಇದು ಕೇವಲ ರಮ್ಯಾ ರಾವ್ ಒಬ್ಬರು ಮಾತ್ರ ಇದರಲ್ಲಿ ಭಾಗಿಯಾಗಿದ್ದಾರಾ ಅಥವಾ ಇದರ ಹಿಂದೆ ಅಧಿಕಾರಿಯಾದಂತಹ ರಾಮಚಂದ್ರ ರಾವ್ ಅವರ ಒಂದು ಬಾಹ್ಯ ಕುಮ್ಮಕ್ಕು ಕೂಡ ಇರಬಹುದಾ? ಅಥವಾ ಬೇರೆ ಅಧಿಕಾರಿಗಳಾಗಿರಲಿ ಅಥವಾ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಗಳ ಒಂದು ಏನು ಅವರ ಒಂದು ಏನು ಹಿಂದಿನಿಂದ ಅವರು ಕೂಡ ಅದಕ್ಕೆ ಕುಮ್ಮಕ್ಕನ್ನು ನೀಡಿದ್ರು ಅನ್ನುವಂತ ಪ್ರಶ್ನೆ ಕೂಡ ಎದುರಾಗುತ್ತೆ. ಅದರ ಜೊತೆಗೆ 2014ರಲ್ಲಿ ಮೈಸೂರು ವಲಯದ ಏನು IGP ಆಗಿದ್ದಾಗ ರಾಮಚಂದ್ರ ರಾವ್ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿ ಬಂದಿತ್ತು. ಕೇರಳ ಮೂಲದ ಬಿಸ್ನೆಸ್ ಮ್ಯಾನ್ ಒಬ್ರು ಅಂದ್ರೆ ಜ್ಯುವೆಲರ್ ಒಬ್ರು ಕರ್ನಾಟಕದಿಂದ ಕೇರಳಕ್ಕೆ ಬಸ್ ಮಾರ್ಗವಾಗಿ 2.26 ಕೋಟಿ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಆ ಹೊತ್ತಿನಲ್ಲಿ ಏನು ಇಲವಾಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಬಸ್ ಅನ್ನ ಅಡ್ಡ ಹಾಕಿ 2.26 ಕೋಟಿ ಮೊತ್ತವನ್ನ ನಗದನ್ನ ಹಿಡಿತಾರೆ. ಜೊತೆಗೆ ಅರೆಸ್ಟ್ ಅನ್ನ ತೋರಿಸಲ್ಲ, ಆದ್ರೆ ಕೇವಲ 20 ಲಕ್ಷ ಸೀಸ್ ಮಾಡಿರೋದಾಗಿ ತೋರಿಸ್ತಾರೆ. ಅದಾದ ನಂತರದಲ್ಲಿ ಅವರು ಏನು ಕೇರಳ ಮೂಲದ ಬಿಸ್ನೆಸ್ ಮ್ಯಾನ್, ಅದಕ್ಕೆ ನಾನು ಹಣವನ್ನ ವಿಡ್ರಾ ಮಾಡಿರೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ ಅಂತ ಕೇರಳ CM ಪಿಣರಾಯಿ ವಿಜಯನ್ ಅವರ ಬಳಿ ಹೋಗ್ತಾರೆ. ಅಲ್ಲಿ ಕೂಡ ದೂರನ್ನು ದಾಖಲಿಸ್ತಾರೆ. ಅದಾದ ನಂತರದಲ್ಲಿ ಒಂದು CID ತನಿಖೆ ಆಗತ್ತೆ. ತನಿಖೆಯಲ್ಲಿ ರಾಮಚಂದ್ರ ರಾವ್ ಅವರ ಗನ್ಮನ್ ಕೂಡ ಒಪ್ಕೋತಾರೆ, ಹೌದು ಈ ಒಂದು ಇದರಲ್ಲಿ 2.26 ಕೋಟಿ ಸೀಸ್ ಮಾಡಿದ್ದು ಹೌದು, ಆದ್ರೆ ಎಲ್ಲ ಹಿರಿಯ ಅಧಿಕಾರಿಗಳು ಇದನ್ನ ಹಂಚಿಕೊಂಡು ಕೇವಲ 20 ಲಕ್ಷ ನಗದನ್ನ ಮಾತ್ರ ರೆಕಾರ್ಡ್ ನಲ್ಲಿ ತೋರಿಸಲಾಯ್ತು ಅಂತ. ಸೊ ಈ ರೀತಿ ಆರೋಪ ರಾಮಚಂದ್ರ ರಾವ್ ಅವರ ಮೇಲೆ ಕೂಡ ಈ ಹಿಂದೆ ಬಂದಿತ್ತು.
ಸೊ ಹೀಗಿರುವಾಗ ಅವರು ಕೂಡ ಕಳಂಕಿತ ಒಂದು ಅಧಿಕಾರಿಯೇ ಆಗಿದ್ದಾರೆ. ಮತ್ತೆ ಅದೇ ರೀತಿಯಾದಂತಹ ಆರೋಪ ಈಗ ಅವರ ಸ್ಟೆಪ್ ಡಾಟರ್ ಆಗಿರುವಂತಹ ರಮ್ಯಾ ರಾವ್ ಅವರ ಮೇಲೆ ಕೇಳಿ ಬಂದಿದೆ. ಸೊ ಈ ಎರಡೂ ಒಂದು ಘಟನೆಗಳನ್ನು ಇಟ್ಕೊಂಡು ಮತ್ತೆ ಇಬ್ಬರ ಒಂದು ಇತಿಹಾಸವನ್ನು ಇಟ್ಕೊಂಡು ನೋಡೋದಾದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾದಂತಹ ಕ್ರಮವನ್ನ ಮುಂದೆ ಅಧಿಕಾರಿಗಳು ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಜೊತೆಗೆ ಲೋಕಲ್ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿಗೂ ಕೂಡ ಅಥವಾ ನಗರ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಕಸ್ಟಮ್ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಯಾಕೆ ಅಂತಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆ ಒಂದು ರ್ಯಾಂಕಿನ ಅಧಿಕಾರಿ ಆಗಿರುವ ಕಾರಣದಲ್ಲಿ ಅವರು ಒಂದು ಪ್ರಭಾವವನ್ನು ಬೀರುವ ಸಾಧ್ಯತೆ ಇರುತ್ತದೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಈ ರೀತಿಯಾಗಿ ಮಾಹಿತಿಯನ್ನು ನೀಡದೆ ಸ್ವತಃ ಕಸ್ಟಮ್ಸ್ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಮುತ್ತಪ್ಪ, ಥ್ಯಾಂಕ್ ಯು ಶರತ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ರಮ್ಯಾ ರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಕೆಯನ್ನ ಭೇದಿಸಿದಂತಹ ಪೊಲೀಸ್ ಅಧಿಕಾರಿಗಳು ಎದುರಿಸಿದಂತಹ ಸವಾಲು, ಜೊತೆಗೆ ಕರ್ತವ್ಯ ನಿರತ ಪೊಲೀಸರನ್ನು ಕೂಡ ರಮ್ಯಾ ರಾವ್ರನ್ನ ಕರೆತರೋದಕ್ಕೆ ಏರ್ಪೋರ್ಟಿಗೆ ಕಳುಹಿಸಿಕೊಡಲಾಗಿತ್ತು ಎನ್ನುವಂಥ ವಿಚಾರ ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆಯನ್ನ ತಲೆ ತಗ್ಗಿಸಬಹುದಾದ ವಿಚಾರವೂ ಕೂಡ ಇದಾಗಿದೆ. ರಮ್ಯಾ ರಾವ್ ಸ್ಮಗ್ಲಿಂಗ್ ಪ್ರಕರಣ.